ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ಹಾಗೆ ತಂಪಾದಂತಹ ತಂಬುಳಿ ರೆಸಿಪಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ. ನನ್ನ ಚಾನಲಲ್ಲಿ ತುಂಬಾ ರೀತಿಯ ತಂಬುಳಿ ರೆಸಿಪಿಯನ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾವು ನಲ್ಲಿಕಾಯಿಯಿಂದ ಹೇಗೆ ತಂಬುಳಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ ಒಂದು 2 ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡು, ಹಸಿಮೆಣಸಿನಕಾಯಿ ಮೇಲ್ಭಾಗ ಎಲ್ಲ ಬಿಳಿ ಬಣ್ಣ ಬರುವ ರೀತಿ ಒಂದು 3-4 ನಿಮಿಷ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿ ಕೂಡ ನೀವು ರುಬ್ಕೊಳ್ಬಹುದು. ಫ್ರೈ ಮಾಡ್ದೇನೆ ಹಸಿಯಾಗೂ ಕೂಡ ರುಬ್ಕೊಳ್ಬಹುದು. ತೊಂದರೆ ಇಲ್ಲ. ಇದ್ರ ಜೊತೆಗೆ ನಾವು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು, ಹಾಗೆ ಅರ್ಧ ಕಪ್ ಆಗುವಷ್ಟು ನಲ್ಲಿಕಾಯಿ ಚೂರನ್ನು ಕೂಡ ಹಾಕೊಳ್ತಾ ಇದೀನಿ. ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕು ಉಪ್ಪನ್ನು ಕೂಡ ಹಾಕೊಳ್ತಾ ಇದೀನಿ. ಹಾಗೆ ರುಬ್ಲಿಕ್ಕಾಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಈ ರೀತಿ ತುಂಬಾ ಸ್ಮೂತ್ ಆಗಿ ಏನ್ ಬೇಡ, ತರಿತರಿಯಾಗಿ ರುಬ್ಕೊಳ್ಬೇಕು. ಇಲ್ಲಿ ನಾನು 3 ನೆಲ್ಲಿಕಾಯನ್ನ ಬಳಸಿದ್ದೀನಿ, ದೊಡ್ಡದಾಗಿರುವಂತದ್ದು. ನೀವು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬಹುದು. ರುಬ್ಬಿರುವಂತಹ ಪೇಸ್ಟ್ ಅನ್ನ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದೀನಿ. ಇದನ್ನ ಕುದಿಸೋ ಹಾಗಿಲ್ಲ, ಡೈರೆಕ್ಟ್ ಆಗಿ ರುಬ್ಬಿದ ತಕ್ಷಣ ಮಾಡ್ಕೊಳ್ಳುವಂತದ್ದು. ಇವಾಗ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರ್ ಹಾಕಿ ಅದನ್ನು ಕೂಡ ತೊಳೆದ್ಬಿಟ್ಟು ಅದೇ ಬೌಲಿಗೆ ಸೇರಿಸ್ಕೊಳ್ತಾ ಇದೀನಿ. ಒಂದೇ ಸರಿ ಜಾಸ್ತಿ ನೀರ್ ಹಾಕೊಳ್ಬಾರ್ದು, ಇಷ್ಟು ನೀರ್ ಸಾಕು. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಕಡದ್ಬಿಟ್ಟು ಹಾಕೊಳ್ತಾ ಇದೀನಿ. ನೀವು ಇಲ್ಲಿ ಮೊಸರು ಬದಲಿಗೆ ಮಜ್ಜಿಗೆಯನ್ನು ಕೂಡ ಹಾಕೊಳ್ಬಹುದು. ಹುಳಿ ಇಷ್ಟಪಡೋರು ಹುಳಿ ಮಜ್ಜಿಗೆಯನ್ನು ಕೂಡ ಹಾಕೊಳ್ಬಹುದು. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ನೀರನ್ನ ಹೆಚ್ಚು ಕಡಿಮೆ ಕೂಡ ಹಾಕೊಳ್ಬಹುದು. ಹಾಗಂತ ಹೇಳಿ ಜಾಸ್ತಿ ನೀರ್ ಹಾಕಿ ತೆಳುವಾಗೂ ಕೂಡ ಮಾಡ್ಕೊಂಡ್ರೆ ರುಚಿಯಾಗಿರೋದಿಲ್ಲ. ನೀವು ಕುಡಿಲಿಕ್ಕೆ ಮಾಡ್ಕೊಳ್ತೀನಿ ಅಂದ್ರೆ ನೀರ್ ಹಾಕೊಳ್ಬಹುದು. ಅನ್ನಕ್ಕೆ ಬಡಿಸ್ಕೊಳ್ತೀನಿ ಅಂದ್ರೆ ಇಷ್ಟೇ ಗಟ್ಟಿಯಾಗಿರ್ಲಿ. ಇದಕ್ಕೆ ನೀವು ಉಪ್ಪು ಹುಳಿಯನ್ನೆಲ್ಲ ಚೆಕ್ ಮಾಡ್ಕೊಂಡು, ಇಲ್ಲಿ ಉಪ್ಪು ಕಡಿಮೆ ಅನಿಸ್ತು, ನಾನು ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ. ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳಿಕ್ಕೆ ಒಗ್ಗರಣೆ ಬಾಣಲೆಗೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಹಾಗೆ ಒಂದು 3-4 ಒಣಮೆಣಸಿನಕಾಯಿ ಕಟ್ ಮಾಡಿರೋದು, ಒಂದು 10 ಎಲೆ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು 2-3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಯಾವುದೇ ರೀತಿ ಬೆಳ್ಳುಳ್ಳಿ ಏನು ಬಳಸಲ್ಲ. ನಿಮ್ಗೆ ಇಷ್ಟ ಇದ್ರೆ ಬೆಳ್ಳುಳ್ಳಿಯನ್ನ ಒಗ್ಗರಣೆ ಹಾಕೊಳ್ಬಹುದು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಹಿಂಗ್ ಹಾಕಿದ್ಮೇಲೆ ಫ್ಲೇಮ್ ಆಫ್ ಮಾಡ್ಬಿಡಿ. ಅದೇ ಬಿಸಿಗೆ ಅದು ಚೆನ್ನಾಗಿ ಫ್ರೈ ಆಗತ್ತೆ. ಇವಾಗ ರೆಡಿಯಾಗಿರುವಂತಹ ಒಗ್ಗರಣೆನ ತಂಬುಳಿ ಜೊತೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ರುಚಿ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ನಲ್ಲಿಕಾಯಿ ತಂಬುಳಿ ರೆಡಿ ಆಗುತ್ತೆ. ಅನ್ನದ ಜೊತೆಗಂತೂ ಸೂಪರ್ ಆಗಿರತ್ತೆ. ಇದನ್ನ ಇನ್ನೂ ಒಂದ್ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡು ಕುಡಿಲು ಕೂಡ ಬಹುದು. ಸೊ ಈ ರುಚಿಯಾದಂತಹ ನಲ್ಲಿಕಾಯಿ ತಂಬುಳಿ ನಿಮಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.